ಆರೋಪ ಪ್ರತ್ಯಾರೋಪಗಳು ಬರೋದು ಸಹಜ. ಪಾರ್ಲಿಮೆಂಟರಿ ಎಥಿಕ್ಸ್ ಅಂತ ಇರುತ್ತೆ. ಎಲ್ಲರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ವರ್ತಿಸಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಬರೋದು ಸಹಜ, ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ವರ್ತಿಸಬೇಕು ಅಂದಿದ್ದಾರೆ. ಇನ್ನು ಸಚಿವೆ ಹೆಬ್ಬಾಳ್ಕರ್ಗೆ ಬಳಸಿದಂತ ಶಬ್ದವನ್ನ ಒಪ್ಪಲ್ಲ, ಅದು ಖಂಡನೀಯ ಅಂದಿದ್ದಾರೆ. ಇದು ಬಿಜೆಪಿ ಆರ್ಎಸ್ಎಸ್ ನ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್. ಪರಿಷತ್ತಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ. ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬರುವಾಗ ಪಾರ್ಲಿಮೆಂಟರಿ ಎಥಿಕ್ಸ್ ಅಂತ ಒಂದಿರುತ್ತೆ. ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು. ಆ ಗದ್ದಲದಲ್ಲಿ ಒಬ್ಬ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಯಾವುದೇ ನಾಗರಿಕ ಸಮಾಜದಲ್ಲಿ ಯಾವುದೇ ಪುರುಷ ಅನ್ನಿಸ್ಕೊಂಡವನು ಮಾಡ್ತಕ್ಕಂಥದ್ದಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದು ಕೇವಲ ಅವ್ರು ಮಾಡಿರ್ತಕ್ಕಂಥದ್ದಲ್ಲ, ನರೇಂದ್ರ ಮೋದಿ ಅವರಿಂದ ಹಿಡಿದು RSS ಇಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಏನು ಅಂತೇಳಿ ಇವತ್ತಿನ ಘಟನೆ ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರ ಮುಂದೆ ತೋರಿಸಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಬಗ್ಗೆ ಬಳಸಿರುವಂತ ಪದ ಕ್ರಿಮಿನಲ್ ಆಫೆನ್ಸ್ ಅಂದಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಮಾತಾಡುವಾಗ ನಾನು ಸದನದಲ್ಲಿ ಇರಲಿಲ್ಲ. ಸ್ಪೀಕರ್ ಅವರಿಗೆ ಸಚಿವೆ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಆಗ್ರಹಿಸಿದ್ದಾರೆ. It amounts to criminal offense. It amounts to criminal offense. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಏನ್ ಕ್ರಮ ತಗೋತಾರೆ ನೋಡ್ಬೇಕು. ಯಾರು 10 ಸಾರಿ ಹೇಳಿದಾರಂತ ಎಲ್ರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರ್ಲಿಲ್ಲ. ತಾವು ವಿಧಾನ ಪರಿಷತ್ ನಲ್ಲಿ ಇರ್ಲಿಲ್ಲ ಸರ್. ಆದ್ರೆ ವಿಧಾನ ಪರಿಷತ್ ನಲ್ಲಿ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತದ ಪ್ರತಿಭಟನೆ ವೇಳೆ ಕುಡಿದಾಡಿಕೊಂಡು ನೇರವಾಗಿ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಆರೋಪ ಸರ್. ಅದೇಪ್ಪ, ನಾನು ಇರ್ಲಿಲ್ಲ ಅಲ್ಲಿ, ಕೌನ್ಸಿಲ್ ನಲ್ಲಿ ಇರ್ಲಿಲ್ಲ. ಬಟ್ ನನಗೆ ಬಂದು MLA ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅಂತೇಳಿ. ರವಿ ಅವರು, ಸಿಟಿ ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಬಹಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಸೆಕ್ಸುವಲ್ ಹರಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಇವತ್ತು ಪರಿಷತ್ನಲ್ಲೂ ಕೂಡ ಈ ವಿಚಾರ ಬಹಳ ದೊಡ್ಡದಾಗಿ ಕಿಚ್ಚು ಹತ್ಕೊಂಡಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಸಭಾಪತಿಯವ್ರಿಗೂ ಕೂಡ ಈಗ ದೂರನ್ನ ನೀಡಲಾಗಿದೆ. ಮುಂದೆ ಏನೇನು ಆಗಬಹುದು, ಏನೇನು ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಹೌದು ಅಶ್ವಿನಿ, ಏನು ಇವತ್ತು ಪರಿಷತ್ತಲ್ಲಿ ಒಂದು ಕಲಾಪ ನಡೀತಾ ಇತ್ತು. ಆ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ವಾಗ್ವಾದವೇ ನಡೆದು ಹೋಗಿದೆ ಅಂತಲೇ ಹೇಳಬೇಕಾಗುತ್ತೆ. ಪ್ರಮುಖವಾಗಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇರ್ತಾರೆ. ನಿಮ್ಮ ನಾಯಕರು ಹೀಗೆ ಅಂತೇಳಿ ಒಬ್ರಿಗೊಬ್ರು ಅವರವರ ನಾಯಕರ ಕೇಂದ್ರ ನಾಯಕರನ್ನ ಬೈದಾಡ್ಕೊಳ್ತಾ ಇರ್ತಾರೆ. ರಾಹುಲ್ ಗಾಂಧಿ ಡ್ರಗ್ ಫಿಲ್ಟರ್ ಅಂತ ಹೇಳ್ತಾರೆ. ಆ ಒಂದು ಉತ್ತರಕ್ಕೆ ಏನು ಸಿಟಿ ರವಿ ಅವರು ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಈ ನಿಂದನೆ ಮಾಡಿದ ಪದ ಇಡೀ ಬೆಳಗಾವಿ ಮತ್ತು ಕರ್ನಾಟಕದಾದ್ಯಂತ ಈಗ ಒಂದು ಸುದ್ದಿ ಮಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಬೆಂಬಲಿಗರು ಈಗಾಗಲೇ ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕಿ ಅವರ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಬೆಂಬಲಿಗರು ಈಗಾಗಲೇ ಅವರನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದೇ ತರನಾಗಿ ಸದನದ ಒಳಗೂ ಸಹ ಇದೇ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯ ಮುಖಾಂತರ ಈಗಾಗಲೇ ಅವರ ಹಿರಿಯ ನಾಯಕರಂತ HK ಪಾಟೀಲ್ ಮತ್ತು DK ಶಿವಕುಮಾರ್ ಅವರನ್ನು ಕರೆದುಕೊಂಡು ಹೋದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಏನು ಸಭಾಪತಿ ಬಸವರಾಜ ಹೊರಟ್ಟಿ ಅವರಂತಲೇ ಹೋಗ್ತಾರೆ.
ಬಸವರಾಜ ಹೊರಟ್ಟಿ ಅವರಂತಲ್ಲಿ ಹೋಗಿ ಆದಷ್ಟು ಬೇಗ ಏನು ಸಿ ಟಿ ರವಿ ಅವರು ಇದೇ ಪ್ರಥಮ ಬಾರಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದೇ 2024 ಜುಲೈ 15ನೇ ತಾರೀಕು ಸಹ ನಿತ್ಯ ಸುಮಂಗಲಿಯರು ಅಂತೇಳಿ ಹೇಳಿಕೆ ಕೊಟ್ಟಿದ್ರು. ಅವರ ಹೇಳಿಕೆ ಅವತ್ತು ನಾವು ಖಂಡಿಸಿದ್ದೀವಿ. ಆದರೆ ಎಚ್ಚೆತ್ತುಕೊಳ್ಳದಂಥ ಏನು ಸಿ ಟಿ ರವಿ ಇದ್ದಾನೆ, ಇವನು ಒಬ್ಬ ಸಿ ಟಿ ರವಿ ಅಲ್ಲ, ಇವರು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಂತೇಳಿ ಸಭಾಪತಿ ಅವರಿಗೆ ಒಂದು ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟು ಅವರು ಸಹ ಹೊರಗೆ ಬಂದು ಅವ್ರು ಹೇಳಿಕೆ ಕೊಡ್ತಾರೆ. ಇಂಥ ಒಬ್ಬ ಅಯೋಗ್ಯವಾದಂಥ ಶಾಸಕನ ಮತ್ತು ವಿಧಾನ ಪರಿಷತ್ ಶಾಸಕ ಸ್ಥಾನದಿಂದ ಅವನನ್ನು ವಜಾ ಮಾಡಬೇಕಂತೇಳಿ ಅವರ ನಾಯಕರು ಮತ್ತು ಅವರ CM ಆದಿಯಾಗಿಯೂ ಸಹ ಅವನ ವಿರುದ್ಧ ಏನು ಸಿ ಟಿ ರವಿ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು, ಅವರ ವಿರುದ್ಧ ಒಂದು ಹರಿದಾಯ್ತಾ ಇದ್ದರೆ, ಒಂದು ಕಡೆ ಸದನದ ಒಳಗೆ ಪ್ರತಿಭಟನೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಸುವರ್ಣಸೌಧದ ಹೊರಗೆನೂ ಸಹ ಸಿ ಟಿ ರವಿ ವಿರುದ್ಧ ಒಂದು ಪ್ರತಿಭಟನೆಯನ್ನು ಈಗಾಗಲೇ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನೋ ಒಂದು ಅವರು ಬೆಂಬಲಿಗರಿದ್ದಾರೆ. ಈಗಾಗಲೇ ಯಾವಾಗ ಸುವರ್ಣಸೌಧದ ಒಳಗೆ ಬರ್ತಾ ಇದ್ರು ಸಿ ಟಿ ರವಿ ಅವರು, ಆ ಸಮಯದಲ್ಲಿ ಅವರ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರೇನಿದ್ದಾರೆ ನೇರವಾಗಿ ಸಿ ಟಿ ರವಿ ಅವರನ್ನು ಒಂದು ದುಂಬಾಲು ಬಿದ್ದು ನೀವು ರಾಜೀನಾಮೆ ಕೊಡಬೇಕಂತೇಳಿ ಅವರಿಗೆ ಹಲ್ಲೆಗೆ ಯತ್ನ ಮಾಡ್ತಾರೆ. ಆವಾಗ ಸ್ಥಳದಲ್ಲಿದ್ದಂಥ ಏನು ಬೆಳಗಾವಿ ಪೊಲೀಸರು ಅವರನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಯಶಸ್ವಾಗ್ತಾರೆ. ಅದಾದ ನಂತರ ಒಳಗೆ ಹೋದಂಥ ಸಿ ಟಿ ರವಿ ಅವರಿಗೂ ಸಹ ಹಿಗ್ಗಾಮುಗ್ಗವಾಗಿ ಅವರ ಆಡಳಿತ ಪಕ್ಷದ ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿ ಹಿಗ್ಗಾಮುಗ್ಗಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅಶ್ವಿನಿ. ಓಕೆ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.